ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಫಸ್ಟ್ ಲ್ಯಾಂಗ್ವೇಜ್ 18ಕ್ಕೆ ಎಕ್ಸಾಮ್ ಇರ್ತದಲ್ವಾ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಚೂಸ್ ಮಾಡಿದವರಿಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೆಫಿನೆಟ್ಲಿ 75ಇಂದ ಮೇಲೆ ಸ್ಕೋರ್ ಮಾಡುವವರು ಈ ವಿಡಿಯೋವನ್ನು ತಪ್ಪದೇ ನೋಡಬೇಕು ಅಂತ ಕೇಳ್ಕೊಳ್ತೇನೆ. ಯಾಕಂದರೆ ಸಂದರ್ಭ ಸ್ವಾರಸ್ಯ ಯಾವುದು ನನ್ನ ಆ್ಯಂಗಲಿಂದ ನೋಡಿದರೆ, ನಾನು ಎಕ್ಸ್ಪೆಕ್ಟ್ ಮಾಡೋದನ್ನು ನೋಡಿದರೆ ಇದು ಯಾವ ಆ್ಯಂಗಲಿಂದ ನೋಡಿದರೂ ಕೂಡ ಇಂಪಾರ್ಟೆಂಟೇ ಆಗಿರ್ತದೆ ನನ್ನ ಪ್ರಕಾರ. ಸೊ ನೀವು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಫುಲ್ ನೋಡಿ ಈ ವಿಡಿಯೋವನ್ನು, ಅಂದರೆ ಪೂರ್ತಿ ನೋಡಿ. ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಜೊತೆಯಾಗಿ ನಾನು ಮಾತಾಡ್ತಿರೋದು ಯಾಕೆ ಅಂದರೆ ಮಕ್ಕಳಿಗೆ, ಅಂದರೆ ಈಗಿನ ಒಂದು ಇದಕ್ಕೆ ಹೋಲಿಸಿದರೆ, ಈಗಿನ ಒಂದು ಪರ್ಸ್ನಾಲಿಟಿ ಅಥವಾ ಈಗಿನ ಒಂದು ಜನರೇಷನ್ಗೆ ಹೋಲಿಸಿದರೆ ಆದಷ್ಟು ಕನ್ನಡಕ್ಕಿಂತ ಸ್ವಲ್ಪ ಇಂಗ್ಲೀಷ್ ಸ್ಟೂಡೆಂಟ್ಸ್ ಅಂದರೆ ಸ್ವಲ್ಪ ಇಂಗ್ಲೀಷಲ್ಲಿ ಜಾಸ್ತಿ ಅರ್ಥ ಮಾಡ್ಕೊಳ್ತಾರೆ. ಆದ್ದರಿಂದ ನಾನು ಈ ಥರ ವಿಡಿಯೋವನ್ನು ಮಾಡ್ತಿರೋದು. ಓಕೆ, ಎಸ್, ಕನ್ನಡ ಎಲ್ರಿಗೂ ಹೆಲ್ಪ್ಫುಲ್ ಆಗಲಿ ಈ ವಿಡಿಯೋ ಅಂತ ನನ್ನ ಆಶೆ. ಎಲ್ರಿಗೂ ನಾನು ಫಸ್ಟ್ ಆಲ್ ದ ಬೆಸ್ಟ್ ಹೇಳ್ತೇನೆ. ಸೊ ಸಂದರ್ಭ ಸ್ವಾರಸ್ಯ, ನೀವು 75ರ ಮೇಲೆ ಸ್ಕೋರ್ ಮಾಡಬೇಕು ಅಂತ ಇದ್ದರೆ ನೀವು ದಯವಿಟ್ಟು ಈ ವಿಡಿಯೋವನ್ನು ಫುಲ್ ನೋಡಿ. ಪ್ರಥಮ ಭಾಷೆ ಕನ್ನಡ, ಸಂದರ್ಭ ಸ್ವಾರಸ್ಯ ಅಂದರೆ ಸಂದರ್ಭ ಸಹಿತ ಸ್ವಾರಸ್ಯ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯವನ್ನು ಶ್ರೀ DS ಜಯಪ್ಪಗೌಡ ಅವರು ರಚಿಸಿರುವಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಎಲ್ಲಿಂದ ಟೇಕನ್ ಮಾಡಿದ್ದಾರೆ ಅಂತ ಬರೆದಿದ್ದೇನೆ ನಾನು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವದ ಸಮಾರಂಭ ಬೆಂಗಳೂರಿನಲ್ಲಿ ಜರುಗಿತು. ಆಗ ಅಂದಿನ ಪ್ರಧಾನಿಗಳಾಗಿದ್ದ, ಇಲ್ಲಿ ಪ್ರಧಾನಿ ಆಗಬೇಕು, ಪ್ರಧಾನಿಗಳಾಗಿದ್ದ ಜವಾಹರಲಾಲ್ ನೆಹರೂರವರು ಸರ್ ಎಂ ವಿ ಅವರ ಬಗ್ಗೆ ಮಾತನಾಡುತ್ತಾ, ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು, ಆದರೆ ತಾವು ಈ ಮಾತಿಗೆ ಹೊರತಾಗಿದ್ದೀರಿ, ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡಿದ್ದೀರಿ ಎಂದು ಹೊಗಳಿದರು. MV ಅವರ ಕಾರ್ಯಸಾಧನೆಯ ಬಗ್ಗೆ ಹೇಳಿರುವುದು ಇಲ್ಲಿಯ ಸ್ವಾರಸ್ಯವಾಗಿದೆ. ಅಂದರೆ ಈ ವಾಕ್ಯವನ್ನು ಇವರು ಯಾರು, ಜಯಪ್ಪಗೌಡ ಅವರು ರಚಿಸಿರುವಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಕೃತಿಯಿಂದ ಆರಿಸಿದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವದ ಸಮಾರಂಭ ಬೆಂಗಳೂರಲ್ಲಿ ಆಗ್ತದೆ. ಆಗ ಅಲ್ಲಿಯ ಅವತ್ತಿನ ಪ್ರಧಾನಿಗಳಾಗಿದ್ದ ಜವಾಹರ್ಲಾಲ್ ನೆಹರು ಅವರು ಬರ್ತಾರೆ. ಅವರು ಸರ್ ಎಂ ವಿಶ್ವೇಶ್ವರಯ್ಯ ಬಗ್ಗೆ ಅವರು ಮಾತನಾಡುತ್ತಾ, ದುರದೃಷ್ಟವಶಾತ್ ಅನ್ಫಾರ್ಚುನೇಟ್ಲಿ ಭಾರತೀಯರು ತುಂಬ ಮಾತಾಡ್ತಾರೆ, ಕೆಲಸ ಕಮ್ಮಿ ಮಾಡ್ತಾರೆ, ಆದರೆ ನೀವು ಈ ಮಾತಿಗೆ ಹೊರತಾಗಿದ್ದೀರಿ, ನೀವು ಹೆಚ್ಚು ಕೆಲಸ ಮಾಡಿದ್ದೀರಿ, ಕಡಿಮೆ ಮಾತಾಡಿದ್ದೀರಿ, ಹೆಚ್ಚು ಕೆಲಸವನ್ನು ಮಾಡ್ತಾ ಕಡಿಮೆ ಮಾತಾಡಿದ ಕಾರಣ ಕಾರ್ಯಸಾಧನೆ ಸಕ್ಸಸ್ ಆಗಿದೆ ಅನ್ನುವ ಮಾತಲ್ಲಿ ಈ ಮಾತನ್ನು ಹೇಳ್ತಾರೆ. ಸೆಕೆಂಡ್ ಒನ್, ಪ್ರೀತಿಯ ಹಣತೆ ಹಚ್ಚೋಣ. ಈ ವಾಕ್ಯವನ್ನು ಕವಿ GS ಶಿವರುದ್ರಪ್ಪ ಅವರು ರಚಿಸಿರುವಂಥ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್. ಕವಿ GS ಶಿವರುದ್ರಪ್ಪನವರು ಜಾತೀಯತೆ, ಮತ, ಭಾಷೆ, ಬಣ್ಣ, ಅಜ್ಞಾನ, ಅಂಧಕಾರ, ಮೂಢನಂಬಿಕೆಗಳೆಂಬ ಕತ್ತಲೆಯನ್ನು ಓಡಿಸಲು ಪ್ರೀತಿ ಎಂಬ ಅರಿವಿನ ಹಣತೆಯನ್ನು ಹಚ್ಚಬೇಕಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನಮ್ಮ ಜೀವನದಲ್ಲಿ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಲು ಪ್ರೀತಿ ಎಂಬ ಅರಿವಿನ ದೀಪವನ್ನು ಬೆಳಗಿಸುವ ಸಂಕಲ್ಪ ಮಾಡಬೇಕೆಂಬ ಅಭಿಪ್ರಾಯವೇ ಇಲ್ಲಿನ ಸ್ವಾರಸ್ಯವಾಗಿದೆ. GS ಶಿವರುದ್ರಪ್ಪನವರು ಹೇಳ್ತಾರೆ, ಜಾತೀಯತೆ, ಮತ, ಭಾಷೆ, ಬಣ್ಣ, ಅಜ್ಞಾನ, ಅಂಧಕಾರ, ಮೂಢನಂಬಿಕೆಗಳು ಅಂತ ಹೇಳುವಂಥ ಕತ್ತಲೆ ಅಲ್ವಾ, ಅದು ಡಾರ್ಕ್ನೆಸ್ಸನ್ನು ಓಡಿಸಲಿಕ್ಕೆ ಪ್ರೀತಿ ಎಂಬ ಅರಿವಿನ ಹಣತೆಯನ್ನು ಹಚ್ಚಬೇಕಾಗಿದೆ. ಓಕೆ, ಪ್ರೀತಿಯ ಹಣತೆ ಹಚ್ಚೋಣ ಅನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ನೆಕ್ಸ್ಟ್ ಮೂರನೇದು ನೋಡ್ಕೊಳ್ಳಿ. ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ. ಈ ವಾಕ್ಯವನ್ನು ವಿಕ್ರು ಗೋಕಾಕ್ ಅವರು ರಚಿಸಿರುವ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಪಾಠದಿಂದ ಆರಿಸಲಾಗಿದೆ. ಲೇಖಕರು ಲಂಡನ್ ನಗರ ಬೀದಿ ಬೀದಿಯಲ್ಲಿ ಮೂಲೆ ಮೂಲೆಯಲ್ಲಿ ನಿಲ್ಲಿಸಿದ ಇತಿಹಾಸ ಪ್ರಸಿದ್ಧ ಪುರುಷರ ಶಿಲಾ ಪ್ರತಿಮೆಗಳನ್ನು ನೋಡಿದಾಗ
ತಮ್ಮ ದೇಶಕ್ಕಾಗಿ ಜೀವನದ ಲೆಕ್ಕಿ ದುಡಿದು ಕೈ ಎತ್ತಿ ನಿಂತ ಆ ಪ್ರತಿಮೆಗಳು ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 4th ಒನ್, ವಸಂತವಾಗುತ್ತ ಮುಟ್ಟೋಣ. ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುವ ಮುಟ್ಟೋಣ ಎಂಬುದು ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಸಂಕಲ್ಪ ಗೀತೆಯ ಪ್ರಸಿದ್ಧ ಸಾಲು. ಇದು ಹತಾಶೆ ಮತ್ತು ಬರಡು ಜೀವನದಲ್ಲಿ ಆಶಾವಾದ, ಹೊಸ ಭರವಸೆ ಹಾಗೂ ಸೌಂದರ್ಯವನ್ನು ತುಂಬುವ ಸಂಕಲ್ಪವನ್ನು ಸೂಚಿಸುತ್ತದೆ. ಹೊಸಗಾಲದ ಹಸು ಮಕ್ಕಳ ಹರಸಿ, ಈ ವಾಕ್ಯವನ್ನು ದ.ರಾ ಬೇಂದ್ರೆ ಅವರ ಗರಿ ಕವನ ಸಂಕಲನದಿಂದ ಆರಿಸಿದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಿಂದ ಆರಿಸಲಾಗಿದೆ. ಯುವ ಜನಾಂಗದ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಕೆಯನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳುತ್ತಾರೆ. ಕಾಲವು ಯುಗಗಳ ಹಣೆಬರಹವನ್ನು ಅಳಿಸಿ ಹಾಕಿ ಹೊಸತನದ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಜೀವನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸಿದೆ ಎಂದು ಹೇಳುವ ಸಂದರ್ಭ ಇದಾಗಿದೆ. ಇದು ಇಂಪಾರ್ಟೆಂಟ್ ಆಗಿರ್ತದೆ. ನನ್ನ ಯೂಟ್ಯೂಬ್ ಚಾನಲನ್ನು ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ. ಪ್ಲೇ ಲಿಸ್ಟನ್ನು ಚೆಕ್ ಮಾಡುವುದನ್ನು ಮರಿಬೇಡಿ, ಅಲ್ಲಿ ನಾನು ಎಲ್ಲವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವು ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಆದಷ್ಟು ಕಲಿಯಿರಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.